ಇದು ಆ್ಯಕ್ಚುಲಿ ಈ ರಿಂಗ್ ಲೈಟ್ ಏನೋ ಪ್ರಾಬ್ಲಮ್ ಆಗಿದೆ, ಆನ್ ಆಗ್ತಾ ಇಲ್ಲ. ಅದಕ್ಕೆ ಓಪನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ಮೇಲೆ ನೋಡೋಣ. ಮೇಲ್ಗಡೆ ಅದಕ್ಕೆ ಓಪನ್ ಮಾಡಿದ್ದೀನಿ, ಮತ್ತೆ 2 ಸ್ಕ್ರೂಗಳು ಬಂದಿದ್ದಾವೆ. ಅದನ್ನು ಓಪನ್ ಮಾಡ್ತೀನಿ. ವೈರ್ ಲೂಸ್ ಆದಂಗಿದೆ ಅಷ್ಟೇ, ಯಾಕೆ ನೋಡೋಣ. ಇಷ್ಟೇ ತೆಗಿಯೋಕ್ಕೆ ಬರ್ತಾ ಇರೋದಿದ್ದು, ಇನ್ನೇನು ತೆಗಿಯೋಕ್ಕೆ ಬರ್ತಿಲ್ಲ. ತೆಗಿಯೋಕ್ಕೆ ಹೋದರೆ ಮುರಿದೋಗುತ್ತೆ ಅನಿಸುತ್ತೆ. ನೋಡೋಣ, ಹಾಗೆ ಬಿಟ್ಬಿಡ್ತೀನಿ ಅಷ್ಟೇ. ಬಟ್ ಡುಮ್ ಅಂತೂ ಒಂದು ಇದೇನೋ ಓಪನ್ ಮಾಡಿದ್ದಾನೆ. ಈಗ ಅದು ವರ್ಕ್ ಆಗ್ತಿದೆಯೋ ಇಲ್ವೋ ಅಂತಲೂ ಗೊತ್ತಾಗ್ತಿಲ್ಲ ಪಾಪಚ್ಚೆ. ಮಲ್ಟಿಮೀಟರ್ ಇದ್ದರೆ ಚೆಕ್ ಮಾಡಿ ನೋಡೋಣಂತೆ. ಸ್ವಲ್ಪ ವರ್ಕ್ ಆಗ್ತಿದೆಯಾ, ಇಲ್ಲ ಪವರ್ ಪಾಸ್ ಆಗುತ್ತಾ ಇಲ್ಲ ಅಂತ, ಸರ್ಕ್ಯೂಟ್ ಬ್ರೇಕ್ ಆಗಿದೆಯಾ ಅಂತ. ಒಂದು 5 ನಿಮಿಷ ಓಪನ್ ಮಾಡ್ತೀನಿ ಇದನ್ನು ಫುಲ್ಲು. ಏನೋ ಡೈಲಾಗ್ ಹೊಡಿತಲ್ಲ, ಹೊಡಿಯೋಣ. ಅಲ್ಲ, ಈ ರಿಂಗ್ ಲೈಟ್ ಇನ್ನು ವಾಪಸ್ ನಮಗೆ ಸಿಗೋದು ಕನಸೆ. ಇದನ್ನು ಮಲ್ಟಿಮೀಟ್ರ್ ಯೂಸ್ ಮಾಡಿ ಎಲ್ಲ ಟೆಸ್ಟೆಲ್ಲ ಏನೋ ಮಾಡಿದೆ, ಫುಲ್ ಎಲ್ಲ ಟೆಸ್ಟ್ ಮಾಡಿದೆ. ಬಟ್ ಏನು ವರ್ಕ್ ಮಾಡ್ತಿಲ್ಲ. ಮೇ ಬಿ ಒಳಗಡೆ ಸರ್ಕ್ಯೂಟೇ ಹೋಗಿರಬೇಕು. ಅದಕ್ಕೆ ಸುಮ್ಮನಾದ್ವಿ. ಕೊನೆಗೆ ಏನು ಮಾಡೋಕ್ಕಾಗಲ್ಲ, ಹೋಯ್ತು ಬಿಡು ಅಂತಂದು ವಾಪಸ್ ಹಂಗೆ ಇಟ್ಟು ಎಸೆದ್ವಿ ಅಷ್ಟೇ ಇದನ್ನು. ಬಟ್ ಬಹಳ ಚೆನ್ನಾಗಿ ಯೂಸೇಜ್ ಬಂದಿತ್ತು ಎಷ್ಟೊಂದು ದಿನದಿಂದ. ಏನು ಮಾಡೋಕ್ಕಾಗಲ್ಲ. ಮಣ್ಣು ಕಮ್ಮಿ ಇತ್ತು ಅಂತ ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ಇದನ್ನು ಹಾಕಕ್ಕೆ ಬಂದರೆ ನಾನು ಮಾಡ್ತಿದ್ದನ್ನೇ ಬಂದು ಕಸ್ಕೊಂಡ್ರು. ಈ ಬ್ರಹ್ಮ ಕಮಲನ ನಾವು 2 ಪಾಟಲ್ಲಿ ಹಾಕಿದ್ದೀವಿ. ಮೋಸ್ಟ್ಲಿ ಇನ್ನೂ ಉದ್ದ ಆಗಬೇಕು ಅನಿಸುತ್ತೆ ಹೂ ಬಿಡೋಕ್ಕೆ. ಇದನ್ನು ಆ್ಯಕ್ಚುಲಿ ನಮಗೆ ಕೊಟ್ಟಿದ್ದು ಸುಧಾ ದೊಡ್ಡಮ್ಮ, ಮೈಸೂರಿಂದ ತಂದಿರೋದು. ಇದು ಗಿಡ ಚೆನ್ನಾಗಿ ಬೆಳೀತಿದೆ. ಯಾವಾಗ ಹೂ ಬಿಡತ್ತೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ನಾವು ಕ್ರಾಸ್ವರ್ಡ್ ತೊಗೊಂಡಿದ್ವಿ. ಆ್ಯಕ್ಚುಲಿ ಇದು ಪರ್ಚೇಸ್ ಮಾಡಿದ್ದಲ್ಲ, ನಾವು ಟೈಮ್ ಝೋನಲ್ಲಿ ಗೇಮ್ಸ್ ಆಡ್ತಿದ್ವಲ್ಲ, ಅದರಲ್ಲಿ ಗೆದ್ದಿದ್ದ ಪಾಯಿಂಟ್ಸಲ್ಲಿ ಇದನ್ನು ತೊಗೊಂಡಿರೋದು. ಒಂಥರ ಚೆನ್ನಾಗಿದೆ. ಅನ್ಬಾಕ್ಸ್ ಮಾಡೋಣ, ಎಷ್ಟೊಂದು ದಿನ ಆಗೋಯ್ತು ಹೀಗೆ ಇಟ್ಟಿದ್ವಿ. ಅನ್ಬಾಕ್ಸ್ ಮಾಡಿ ಆಡೋಣ ಅಂದ್ಕೊಂಡ್ವಿ. ಇದರೊಳಗೊಂದು ಬೋರ್ಡ್ ಕೊಟ್ಟಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಲೆಟರ್ಸ್ ಮತ್ತು ರ್ಯಾಕ್ಸ್. ಇದನ್ನು, ಈ ಗೇಮ್ನ ಆಡಿದ್ದನ್ನು ಒಂದು ವಿಡಿಯೋದಲ್ಲಿ ಹಾಕ್ತೀವಿ ಯಾವತ್ತಾದರೂ. ರಾತ್ರಿ ಟಿಫನ್ಗೆ ಉಪ್ಪಿಟ್ಟು ಹಾಗೆ ಸಿಹಿ ಸಜ್ಜಿ. ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್. ಇವತ್ತು ಏನೇನು ಮಾಡ್ತೀವಿ ಡೈಲಿ ವಿಲಾಗಲ್ಲಿ ಅಂತ ನೋಡೋಣ ಬನ್ನಿ. ಬೆಳಗಿನ ಟಿಫನ್ ಚಪಾತಿ ಹಾಗೇನೆ ಚೌಳೆಕಾಯಿ ಪಲ್ಯ. ಟಿಫನ್ ಆದಮೇಲೆ ಆ್ಯಕ್ಚುಲಿ ತಮ್ನೇಲ್ ಎಡಿಟಿಂಗ್ ಕೆಲಸ ಮಾಡ್ತಂತ ಕೂತಿದ್ದೆ. ಒಂದು ಅರೌಂಡ್ 2 to 3 ತಮ್ನೇಲ್ಸು, ಹಾಗೆಯೇ ಇನ್ನೊಂದು ತಮ್ನೇಲ್ ಅರ್ಧ ಮುಗಿಸಿದ್ದೀನಿ. ಇದು ಒಂದು ಸೆನಿಯೂಸರ್ ಪ್ರೊಫೈಲ್ USB ಮೈಕ್ರೋಫೋನ್ ಅಂತ, ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ಹಾಗೆ ಟೆಸ್ಟ್ ವಿಡಿಯೋ ಇದೆ. ಅದು ಅಪ್ಲೋಡ್ ಆಗಿದೆ ಆಲ್ರೆಡಿ, ಅದಕ್ಕೆ ತಮ್ನೇಲ್ ಮಾಡ್ತಾ ಇದ್ದೆ. ಇದೊಂದು ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ತಮ್ನೇಲ್ನ. ಇದು ಲೇಪಾಕ್ಷಿ ಟೆಂಪಲ್ ಪಾರ್ಟ್ 1ಗೆ ಈ ಥರ ಮಾಡಿದ್ದೀನಿ. ತಮ್ನೇಡರ ಕಣ್ಣಪ್ಪಂದು ಒಂದು ಕೆತ್ತನೆ ಇದೆ ಅಲ್ಲಿ. ಹಾಗೆಯೇ ಇದು ನಾಗಲಿಂಗ, ಇಂಡಿಯಾಸ್ ಬಿಗ್ಗೆಸ್ಟ್ ಮೊನೋಲಿಥಿಕ್ ನಂದಿ ಕೂಡ ಇದೆ. ಅದನ್ನು ಪಾರ್ಟ್ 1ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಅದನ್ನು ತೋರಿಸಿದ್ದೀನಿ ಇಲ್ಲಿ. ಪಾರ್ಟ್ 2ಅಲ್ಲಿ ಅದು ಹಿಂದ್ಗಡೆ ಕಾಣ್ತಾ ಇರೋದು ಇನ್ಕಂಪ್ಲೀಟ್ ಆಗಿರುವಂಥ ಮಂಟಪ. ಆ ಮಂಟಪದಲ್ಲಿ ಶಿವ ಪಾರ್ವತಿಯ ಮದುವೆ ಸಂದರ್ಭದ ಕೆತ್ತನೆ ಇದೆ. ಹಾಗೆಯೇ ಮೋನೋಲಿಥಿಕ್ ಗಣೇಶ, ಅದು ಒಂದೇ ಕಲ್ಲಲ್ಲಿ ದೊಡ್ಡದಾಗಿ ಕೆತ್ತಿರುವ ಬಾಲ ಗಣೇಶ. ಹಾಗೆ ನೀವು ನೋಡ್ಬೋದು ಪಿಲ್ಲರ್ಸು, ಬೇರೆ ಬೇರೆ ಕೆತ್ತನೆಗಳಿರುವಂಥ ಪಿಲ್ಲರ್ಸು ಇಲ್ಲಿ. ಇದು ದ್ವಾರಪಾಲಕ ಆಂಜನೇಯಂದು. ಅದ್ರ ಮುಂದ್ಗಡೆನೆ ಆಂಜನೇಯನ ಪಾದದ ಹೆಜ್ಜೆ ಗುರುತು ಇದೆ ಅಂತಾರೆ. ಅದಕ್ಕೆ ಇದು ಪಾರ್ಟ್ 2 ಮಾಡಿದ್ದೀನಿ. ಇನ್ನೊಂದು ಬಂದು ಈಗ ಜೋಲೋ ಚಿಪ್ ಚಾಲೆಂಜಿಂದು ಆಲ್ರೆಡಿ ಕಂಪ್ಲೀಟ್ ಆಗಿಲ್ಲ. ಇದು
ಸ್ವಲ್ಪ ಎಡಿಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಒಂದೊಂದೇ ಬರ್ತಾ ಇದೆ. ಸೊ ಈ ಥರ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಇವಾಗ ಮಾಡಲ್ಲ, ಊಟ ಮಾಡಿ ಬಂದು ಆಮೇಲೆ ಮಾಡ್ತೀನಿ. ಊಟಕ್ಕೆ ಮೆಂತೆದಿಟ್ಟು ಅನ್ನ, ಹಾಗೆ ಈರುಳ್ಳಿ. ಒಳ್ಳೆ ವೆದರ್ ಇದ್ದ ಕಾರಣ ಊಟ ಆದಮೇಲೆ ನಾನು, ನನ್ನ ವೈಫು ಹಾಗೆ ನನ್ನ ತಮ್ಮ ಬೈಕ್ ರೈಡ್ ಅಂತ ಹೊರಟಿದ್ವಿ. ಆ ವಿಡಿಯೋ ಕ್ಲಿಪ್ನ ನೀವೀಗ ನೋಡ್ತೀರ. ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅಂತ ಸ್ವಲ್ಪ ಹಾಗೆ ನೋಡ್ತಾ ಇರಿ, ಗೊತ್ತಾಗುತ್ತೆ. ಈಗ ನೀವು ನೋಡ್ತಾ ಇರೋದು ನಮ್ಮ ಚಿತ್ರದುರ್ಗದ ಹೊಸ ಬೈಪಾಸ್, ಹಾಗೆಯೇ ಹೊಸ ಔಟರ್ ರಿಂಗ್ ರೋಡು. ದಾವಣಗೆರೆ ರೋಡಿಂದ ಡೈರೆಕ್ಟಾಗಿ ಬೆಂಗಳೂರು ರೋಡ್ಗೆ ಇದು ಕನೆಕ್ಟ್ ಆಗುತ್ತೆ. ಈ ರೋಡಲ್ಲಿ ಈಗೀಗ ಹೊಸ ಹೋಟೆಲ್ಸು, ಬಹಳ ಚೆನ್ನಾಗಿರೋ ಹೋಟೆಲ್ಸ್ ಆಗಿವೆ. ಅದರಲ್ಲಿ ಒಂದು ಫಸ್ಟ್ ನಿಮಗೆ ಬರೋದು ಗುರುಪ್ರಸಾದ್ ಹೋಟೆಲ್ ಬರುತ್ತೆ. ಈಗ ನಾವು ಹೋಗ್ತಾ ಇರೋ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಗುರುಪ್ರಸಾದ್ ಹೋಟೆಲ್ ಬರುತ್ತೆ. ಅದಾದಮೇಲೆ ಅನ್ನಪೂರ್ಣ ಹೋಟೆಲ್ ಬರುತ್ತೆ. ಕೊನೆಗೆ ಸ್ಫೂರ್ತಿ ಡೆಲಿಕಸಿ. ಮೂರೂ ಚೆನ್ನಾಗಿರೋ ಹೋಟೆಲ್ಸೇ. ನಮಗೆ ಈಗ ನಾವು ಡಿಸೈಡ್ ಮಾಡಿ ಹೋಗ್ತಾ ಇರೋದು ಸ್ಫೂರ್ತಿ ಡೆಲಿಕಸಿಗೆ. ನೀವು ಅದನ್ನು ಈಗ ನೋಡ್ತೀರ. ಏನಾದರೂ ಮಾತಾಡ್ತೀರಾ? ಏನು ಮಾತಾಡ್ತೀರಾ? ನಾರ್ಮಲ್ ಚೆನ್ನಾಗಿದೆ. ರೊಟೇಟಿಂಗ್ ಚೇರ್ಸ್. ಲಾಸ್ಟ್ ಟೈಮ್ ನಾವು ಫ್ರೆಂಡ್ಸ್ ಎಲ್ಲ ಈ ಹೋಟ್ಲಿಗೆ ಬಂದಾಗ ನಮಗೆ ಬಹಳ ಚೆನ್ನಾಗಿ ಅನಿಸಿತ್ತು ಟೇಸ್ಟು. ಅದಕ್ಕೇ ಈ ಸಲ ನಮ್ಮ ವೈಫ್, ನಮ್ಮ ಮೋಮೋಸನ ಹಾಗೆ ನಮ್ಮ ತಮ್ಮನ ಕರ್ಕೊಂಡು ಈ ಹೋಟ್ಲಿಗೆ ಬಂದೆ. ಈ ಹೋಟ್ಲಲ್ಲಿ ಸುತ್ತಮುತ್ತ ಹಾಗೆ ನೋಡಿದ್ರೆ ನಮ್ಮ ದುರ್ಗದವರಾದಂತಹ ನಾಗರಾಜ್ ನಾಗೋ ಆರ್ಟ್ಸ್ ಅವರ ಫೋಟೋಸ್ನ ಫ್ರೇಮ್ ಹಾಕಿಸಿ ಎಲ್ಲ ಕಡೆ ಹಾಕಿದ್ದಾರೆ. ನೀವು ಹೋದಾಗ ನೋಡ್ಬೋದು. ಅವರು ಒನ್ ಆಫ್ ದ ವೆಲ್ ನೋನ್ ಆರ್ಟಿಸ್ಟ್ ಇನ್ ದುರ್ಗ. ನಾವು ಕಾಫಿ ಹಾಗೆಯೇ ಮಸಾಲ ಮಜ್ಜಿಗೆ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಫುಲ್ಲು ಮೋಡ ಕವಿದ ವಾತಾವರಣ ಆಗೋಯಿತು. ಇನ್ನೇನು ಮಳೆ ಬರುತ್ತೆ ಅನ್ನೋ ಅಷ್ಟು ಮೋಡ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಜೋರಾಗಿ. ಬಿಸಿ ಬಿಸಿ ಫಿಲ್ಟರ್ ಕಾಫಿ ಹಾಗೆಯೇ ಮಸಾಲ ಮಜ್ಜಿಗೆ ಬಂತು. ಹಾಗೆಯೇ ಅಲ್ಲಿ L2 ಮುತ್ತ ಟೀಮ್ ಅವರು ಪ್ರಮೋಷನ್ಗೆ ಅಂತ ಅವ್ರು ಪೋಸ್ಟರ್ ಹಾಕೋದಕ್ಕೆ ಅಂತ ಬಂದಿದ್ದರು. ಜಸ್ಟ್ ಒಂದು ಸ್ವಲ್ಪ ಹೊತ್ತು ನಾವು ನೋಡಿ, ಮಾತಾಡಿಸ್ಲಿಲ್ಲ ಅವ್ರು ಯಾರನ್ನೂ, ನೋಡಿ ವಿಡಿಯೋ ತಗೊಂಡು ಹಾಗೆಯೇ ವಾಪಸ್ ಹೊರಡೋಣ ಅಂತ. ಮಳೆ ಬರೋ ಟೈಮ್ ಬೇರೆ ಆಗಿತ್ತು, ಅದಕ್ಕೆ ಹೊರಟ್ವಿ ವಾಪಸ್ಸು. ನಾವು ಸ್ಫೂರ್ತಿ ಡೆಲಿಕಸಿಯಿಂದ ಮನೆ ಕಡೆ ಹೊರಟ ಮೇಲೆ ಸದ್ಯ ನಮ್ಮ ಪುಣ್ಯಕ್ಕೆ ಮಳೆ ಎಲ್ಲೂ ಬರಲಿಲ್ಲ. ಮನೆ ಆರಾಮ್ಸೆ ರೀಚ್ ಆದ್ವಿ. ಬಟ್ ಆಮೇಲೆ ಕೇಳ್ಪಟ್ಟಿದ್ದೇನು ಅಂತಂದರೆ ಭಾಳ ಜೋರಾಗಿ ಮಳೆ ಬಂತಂತೆ. ಸೊ ನಾವಂತೂ ಪಾರಾದ್ವಿ ಅದರಿಂದ. ನೀವೀಗ ಹೈವೇ ಸ್ವಲ್ಪ ತುಣುಕುಗಳನ್ನು ನೋಡ್ತೀರಾ. ಹೈವೇದು ನಮ್ಮ ಚಿತ್ರದುರ್ಗದ್ದು ಅಲ್ಲಿ ನೋಡ್ತಾ ಇರ್ಬೋದು ನೀವು. ಕಣಿವೆ ಆಂಜನೇಯ ಟೆಂಪಲ್ ಕಾಣ್ತಾ ಇದೆ ರೈಟ್ ಸೈಡಲ್ಲಿ ಮೇಲ್ಗಡೆ. ಬಹಳ ಫೇಮಸ್ ಟೆಂಪಲ್ ಇದು. ಶನಿವಾರ ಅಂತೂ ನಿಮ್ಗೆ ಕಾಲಿಡೋಕ್ಕಾಗಲ್ಲ, ಅಷ್ಟೊಂದು ಜನ ಬರ್ತಾರೆ. ಅಲ್ಲಿಂದ ಮುಂದೆ ಹೋದರೆ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋವಂಥ ಉಪಾಧ್ಯ ಹೋಟೆಲು, ಬ್ಯಾಂಬೂ ಟ್ರೀ ಹೋಟೆಲು, ಹೀಗೆ ಸಾಲು ಸಾಲು ಹೋಟೆಲ್ಗಳು ಬರ್ತಾನೆ ಇರ್ತವೆ. ರೀಚ್ ಆದಮೇಲೆ ಅಲ್ಲೆಲ್ಲ ಸ್ನ್ಯಾಕ್ಸ್ ತಿಂದಿದ್ದರಿಂದ ಜಸ್ಟ್ ಅವಲಕ್ಕಿ ಮೊಸರು
ಕಲಿಸ್ಕೊಂಡು ನಾವೆಲ್ಲ ಲೈಟಾಗಿ ಟಿಫನ್ ಮಾಡೋದು. ಶುಭೋದಯ ನಿಮಗೆಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಬೆಳಗಿನ ಟಿಫನ್ ಗೊಜ್ಜು ಅವಲಕ್ಕಿ. ಈಗೇನು ನೀವು ನೋಡ್ತಾ ಇದ್ದೀರೋ ಇದು ಜಿಯೋ ಫೋನ್ ಪ್ರೈಮಾ 4G. ಆ್ಯಕ್ಚುಲಿ ಇದನ್ನು ನಾನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಇದರಲ್ಲಿ ಒಂದು ಆಫರ್ ಇದೆ. 1 ಇಯರ್ಗೆ ನೀವು ಜಿಯೋ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 1 ಇಯರ್ಗೆ ಅನ್ಲಿಮಿಟೆಡ್ ಕಾಲ್ಸು, STD ISD ಕಾಲ್ಸು ಎಲ್ಲ ಇರುತ್ತೆ. ಜಸ್ಟ್ 900 ರೂಪೀಸ್ ಆಗುತ್ತೆ ನಿಮಗೆ. ಸೊ ಅದಕ್ಕೇ ಈ ಮೊಬೈಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಈಗ ನಾನು ಮೇಲ್ಗಡೆ ಈಗ ಸ್ಕ್ರೀನ್ ಗಾರ್ಡ್ ಹಾಕ್ತಾ ಇದ್ದೀನಿ. ಸೊ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕೆ ಅವರು ಕೊಟ್ಟಿರೋ ಕಿಟ್ಟಲ್ಲಿ ಫಸ್ಟು ವೆಟ್ ವೈಪ್ಸ್ ಇರುತ್ತೆ. ವೆಟ್ ವೈಪ್ಸಲ್ಲಿ ಕ್ಲೀನಾಗಿ ಏನೇನು ಮೇಲ್ಗಡೆ ಸ್ಕ್ರೀನ್ ಮೇಲೆ ಏನಾದರೂ ಇದ್ದರೆ ಹೋಗಲಿ ಅಂತಂದು ವೆಟ್ ವೈಪ್ಸಲ್ಲಿ ಒಂದು ಸಲ ಒರೆಸಿ, ಹಾಗೆಯೇ ಈಗ ಡ್ರೈ ವೈಪಲ್ಲಿ ಒಂದು ಸಲ ಫುಲ್ ಡ್ರೈ ಮಾಡಬೇಕು. ಹಾಗೆ ಏನೂ ಒಂದು ಸ್ವಲ್ಪನೂ ಕೂಡ ಈ ಏನಂತಾರೆ ಧೂಳು ಬೀಳ್ದಂಗೆ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಅದಾದಮೇಲೆ ಈ ಥರ ಸ್ಕ್ರೀನ್ ಗಾರ್ಡ್ ಕೊಟ್ಟಿರ್ತಾರೆ, ಅದನ್ನು ಹಾಕಬೇಕು. ಇದೇ ಫಸ್ಟ್ ಟೈಮು ಒಂದು ಏರ್ ಬಬಲ್ಸ್ ಇಲ್ಲದೆ ನಾನು ಸ್ಕ್ರೀನ್ ಗಾರ್ಡ್ ಹಾಕಿದ್ದು. ನೀವು ನೋಡಿ, ಸದ್ಯಕ್ಕೆ ಒಂದು ಸ್ಕ್ರೀನ್ ಬಬಲ್ಸ್ ಇದರಲ್ಲಿ ಬರಲಿಲ್ಲ, ಈಸಿಯಾಗಿ ಬಂತು. ಏನಾದರೂ ಒಂದು ಸಣ್ಣ ಧೂಳು ಕುತ್ಕೊಂತು ಅಂತಂದಂದ್ರೂ ನಿಮಗೆ ಬಬಲ್ಸ್ ಬಂದುಬಿಡುತ್ತೆ ಆ ಸ್ಕ್ರೀನ್ ಗಾರ್ಡ್ ಮೇಲೆ. ಬಹಳಷ್ಟು ಸಲ ಆಗಿದೆ ಆ ಥರ. ಈ ಸಲ ಆಗಲಿಲ್ಲ, ಕರೆಕ್ಟಾಗಿ ಬಂತು. ಹಾಗೆ ಅದಕ್ಕೆ ಬ್ಯಾಕ್ ಕವರ್ ಕೂಡ ತರಿಸಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೀವು ಅಂದ್ಕೋಬೋದು ಏನು ಈ ಮೊಬೈಲಿಗೆ ಇಷ್ಟೆಲ್ಲ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಬಟ್ ಈ ಥರ ಕೇರ್ ಮಾಡಿದ್ರೇ ನಿಮಗೆ ಲಾಂಗ್ ಟರ್ಮ್ ಯೂಸೇಜ್ ಬರೋದು. ನನ್ನ ಎಷ್ಟೊಂದು ನೀವು ಹೇಳ್ಬೋದು, ಅಂದರೆ ನನ್ನ ಹತ್ರ ಇರೋದಕ್ಕೆಲ್ಲ ಹೀಗೇ ಮಾಡಿದ್ದೀನಿ ನಾನು. ಮೊಬೈಲ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಅದಕ್ಕೆ ಬಹಳಷ್ಟು ವರ್ಷ ಬಂದಿದ್ದಾವೆ, ಇನ್ನೂ ಬರ್ತಾ ಇದ್ದಾವೆ. ಅದಕ್ಕೇ ಇದಕ್ಕೂ ತರಿಸಿ ಹಾಕಿದ್ದೀನಿ. ಸ್ಕ್ರೀನ್ ಗಾರ್ಡು ಬ್ಯಾಕ್ ಕವರ್ ಎರಡು ಸೇರಿಸಿ ಎಷ್ಟಾಯಿತು? ಸ್ಕ್ರೀನ್ ಗಾರ್ಡು ಬ್ಯಾಕ್ ಕವರ್ ಎರಡೂ ಸೇರಿಸಿ 400 ರೂಪಾಯಿ ಆಯಿತು. ಮೊಬೈಲ್ ಫೋನ್ ಎಷ್ಟು? ಮೊಬೈಲ್ ಫೋನು 3000 ರೂಪಾಯಿ, 2700. ಇದ್ರ ಸಿಮ್ ತೆಗ್ ಬೇರೆ ಯಾವ ಮೊಬೈಲ್ ಹಾಕಿದ್ರು ಅದು ವರ್ಕ್ ಆಗಲ್ಲ ಅಲ್ಲ? 899 per year. ಮಧ್ಯಾಹ್ನದ ಊಟ ಚಿತ್ರಾನ್ನ ಹಾಗೆ ಮೊಸರನ್ನ. ಆನ್ಲೈನ್ ಅಮೆಝಾನ್ನಿಂದ ಇವನೇನೋ ಹ್ಯೂಮಿಡಿಫೈಯರ್ ತಂದಿದ್ದ, ಅದನ್ನು ಟೆಸ್ಟ್ ಮಾಡ್ತಾ ಇದ್ದ. ಹಾಗೆ ತಮಾಷೆ ಮಾಡ್ತಿದ್ದ, ಡುಮ್ ಅನ್ನುತ್ತೇನೋ ಅಂತಂದು ದೂರ ನಿಂತ್ಕೊಂಡು ಟೆಸ್ಟ್ ಮಾಡ್ತಾಯಿದ್ದ. ನನಗೂ ದೂರ ಇರೋಕ್ಕೆ ಹೇಳ್ತಿದ್ದ. ಸೊ ಇದರಲ್ಲಿ ನೀವೇನಾದರೂ ಆಯಿಲ್ ಎಸೆನ್ಸ್ನ ಹಾಕಿ ಅದು ಆನ್ ಮಾಡಿದ್ರೆ ರೂಮೆಲ್ಲ ಹರಡುತ್ತೆ. ಅದಕ್ಕೇ ಈ ಡಿಫ್ಯೂಸರ್ನ ತರಿಸಿರೋದು. ಈಗ ಗಿಟಾರ್ ಕ್ಲಾಸ್ ತೊಗೊಳ್ಳುವಂಥ ಸಮಯ, ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ, ಶುರು ಮಾಡೋದು ಗಿಟಾರ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಆನ್ಲೈನ್ ಗಿಟಾರ್ ಕ್ಲಾಸಸ್ ತೊಗೊತೀನಿ. ಯಾರಿಗಾದರೂ ಇಷ್ಟ ಇತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ನಂಬರ್ನ ಕೇಳಿ, ನಾನು ಶೇರ್ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡಿ. ನೀವೂ ಕೂಡ ಸೊ ಅಫೋರ್ಡಬಲ್ ಪ್ರೈಸನ್ನೇ ಇಟ್ಟಿದ್ದೀನಿ, ಜಾಸ್ತಿ ಏನೂ ಇಲ್ಲ. ನಿಮಗೆಲ್ಲ ನಾನು ಮೆಸೇಜಸಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನು ನೀವು ಮೆಸೇಜ್ ಮಾಡಿದ್ರೆ ನೀವೂ ಜಾಯ್ನ್ ಆಗಿ ಸೊ 1 ಇಯರಲ್ಲೇ ಮಾಸ್ಟ್ರಿ ಹೊಂದ್ಬೋದು ಅಂತಂದು ನಾನು ಹೇಳ್ತೀನಿ. ನನ್ನ 15 ವರ್ಷದ ಎಕ್ಸ್ಪೀರಿಯೆನ್ಸ್ ಏನಿದೆ ಅದರಿಂದ ಒಂದು ನಾರ್ಮಲ್ ಈಗ ಬಿಗಿನರ್ಸ್ಗೆ ಸರಿ ಹೋಗುವಂಥ ಒಂದು ಕರಿಕ್ಯುಲಮ್ನ ನಾನು ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಗಿಟಾರ್ ಕ್ಲಾಸ್ ಮಾಡಬೇಕಾದ್ರೆ ಬಹಳ ಸಣ್ಣ ಏಜ್ ಗ್ರೂಪ್ನವರು ಬರ್ತಾರೆ, ಹಾಗೆ ದೊಡ್ಡವರು ಬರ್ತಾರೆ, ಮಿಡ್ಲ್ ಏಜ್ನವರು ಬರ್ತಾರೆ. ಈ ಮಿಡ್ಲ್ ಏಜ್ ಅವ್ರಿಗೆ ಬಹಳ ಈಸಿ. ಬಟ್ ಸಣ್ಣವ್ರಿಗೆ ಮಾಡಬೇಕಾದ್ರೆ ಹಾಗೆ ದೊಡ್ಡವ್ರಿಗೆ ಮಾಡಬೇಕಾದ್ರೆ ನಮ್ಮದೇ ಆದಂತಹ ಡಿಫ್ರೆಂಟ್ ಒಂದು ಎಫೆಕ್ಟಿವ್ ವೇನ ನಾವು ಕಂಡ್ಕೋಬೇಕಾಗತ್ತೆ. ಸೊ ಅದೇ ಥರ ನಾನು ಬೆಳೀತಾ ಇರೋದು. ಅಂದರೆ ಒಬ್ಬರಿಗೆ ಹೇಳ್ಕೊಡ್ತಾ ನಾನಾಗೆ ಕಲಿತು ಜಾಸ್ತಿ ಬೆಳೀತಾ ಇರ್ತೀನಿ. ಯಾವಾಗಲೂ ಅಷ್ಟೇ, ಹೇಳ್ಕೊಟ್ರೇ ನೀವು ಜಾಸ್ತಿ ಕಲಿಯೋದು, ಅದನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ. ಅದೇ ಥರನೇ ನನ್ನ ಮೆಂಟಾಲಿಟಿನೂ ಇರೋದು. ಈವ್ನಿಂಗ್ ಟೈಮಲ್ಲಿ ನಮ್ಮ ಮೊಹಮ್ಮದ್ ಅವರು ಈ ಮಿರ್ಚಿ ಲೈಟ್ಸ್ನ ತೊಗೊಂಡೋಗಿ ಏನೋ ಮಾಡ್ತಿದ್ರು ಮೇಲ್ಗಡೆ. ಏನು ಅಂತಂದು ನೋಡಿದ್ರೆ ನಮ್ಮ ಪೆರ್ಗೋಲಾಗೆ ಡೆಕೋರೇಷನ್ ಮಾಡಿ ನನ್ನ ಆಮೇಲೆ ಕರೆದ್ಲು, ನೋಡು ಇದು ಹೇಗೆ ಮಾಡಿದ್ದೀನಿ ಅಂತ. ಭಾಳ ಚೆನ್ನಾಗಿ ಮಾಡಿದ್ಲು. ಸುಮ್ಮನೆ ಅದ್ರ ಮುಂದ್ಗಡೆ ನಿಂತ್ಕೊಂಡು ಒಂದೆರಡು ಫೋಟೋಸ್ ತಗೊಂಡ್ವಿ. ಬಟ್ ಮಿರ್ಚಿ ಲೈಟ್ ಜಾಸ್ತಿ ದೊಡ್ಡದಿರಲಿಲ್ಲ, ಇಷ್ಟೇ ಕವರ್ ಆಗಿತ್ತು. ನೈಟ್ ಟಿಫನ್ ಬಂದು ಉಪ್ಪಿಟ್ಟು